ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 27 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾ ಅವರ ಅನುಗ್ರಹ ವಿಭಿನ್ನವಾಗಿತ್ತು. ತಮ್ಮ ಭಕ್ತರಿಗೆ ಅನೇಕ ವೇಳೆ ತಮ್ಮ ಹಸ್ತದಿಂದ ಧಾರ್ಮಿಕ ಗ್ರಂಥವನ್ನು ನೀಡಿ ಪವಿತ್ರರನ್ನಾಗಿ ಮಾಡುತ್ತಿದ್ದರು. ಮಾನವನು ಪುಣ್ಯ ನದಿ ಸ್ನಾನವನ್ನು ಮಾಡುವುದರಿಂದ ಹಾಗೂ ಕ್ಷೇತ್ರ ದರ್ಶನದಿಂದ ಕೃತಾರ್ಥನೆನಿಸುತ್ತಾನೆ. ಆದರೆ ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳಿಗೆ ನಮಿಸಿದ ಪುಣ್ಯವು ನಮಗೆ ದೊರೆಯುತ್ತದೆ. ಸದ್ಗುರು ಸಾಯಿನಾಥರ ಸ್ಮರಣೆ ಬಂದ ದಿನವೇ ಪುಣ್ಯ ದಿನ. ಇದೇ ಸುಕೃತವನ್ನು ನಮಗೆ ನೀಡುವ ಆ ಸುದಿನ. ಆ ಸದ್ಗುರುವಿನ ಕಥಾಶ್ರವಣದಿಂದ ಭಕ್ತರ ಕಿವಿ ಮನಸ್ಸುಗಳು ನಿರ್ಮಲವಾಗುತ್ತವೆ. ಸಾಯಿ ಕಥಾಮೃತದ ಶ್ರವಣದಿಂದ ನಮ್ಮೆಲ್ಲರ ಹೃದಯಗಳು ಪವಿತ್ರವಾಗಲಿ, ನಯನಗಳಲ್ಲಿ ಆನಂದ ಬಾಷ್ಪ ತುಂಬಲಿ, ಶರೀರದಲ್ಲಿ ರೋಮಾಂಚನವಾಗಲಿ, ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ, ನಮ್ಮಲ್ಲಿನ ಮೇಲು ಕೀಳು ಭಾವನೆಗಳು ದೂರವಾಗಲಿ, ಎಲ್ಲ ಕಡೆಯಿಂದಲೂ ಸಾತ್ವಿಕ ಪ್ರೇರಣೆಯುಂಟಾಗಲಿ ಎಂದು ಭಕ್ತಿಯಿಂದ ಬಾಬಾರವರಲ್ಲಿ ಪ್ರಾರ್ಥಿಸೋಣ. ಶ್ರೀ ಸಾಯಿಬಾಬಾರವರಿಗೆ ಸಂಪೂರ್ಣ ಶರಣಾಗತರಾಗುವುದೊಂದೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಇರುವ ಮಾರ್ಗ. ಇದು ವೇದಾಧ್ಯಯನದಿಂದಾಗಲಿ, ಶಾಸ್ತ್ರ ಪಾಠದಿಂದಾಗಲಿ, ಪಾಂಡಿತ್ಯದಿಂದಾಗಲಿ ಸಾಧ್ಯವಿಲ್ಲ. ಶ್ರೀ ಸದ್ಗುರುವಿನ ಕೃಪೆಯಿಂದ ಮಾತ್ರ ಮಾಯೆಯನ್ನು ಗೆಲ್ಲಬಹುದು ಹಾಗೂ ಪರಮಾತ್ಮನ ಕೃಪೆಯೂ ಸದಾ ದೊರೆಯುತ್ತದೆ. ಶ್ರೀ ಸಾಯಿನಾಥರು ವಿವಿಧ ಬಗೆಗಳಲ್ಲಿ ತಮ್ಮ ಉಪದೇಶವನ್ನು ನೀಡಿ ಅನುಗ್ರಹಿಸುತ್ತಿದ್ದರು. ಕೆಲವರು ತಾವು ಪಾರಾಯಣ ಮಾಡಲು ಬಯಸುವ ಗ್ರಂಥಗಳನ್ನು ಬಾಬಾರವರ ಕೈಗಿತ್ತು ಅವರ ಸ್ಪರ್ಶದಿಂದ ಪವಿತ್ರವಾದ ಮೇಲೆ ಅವುಗಳನ್ನು ಪಾರಾಯಣ ಮಾಡುತ್ತಿದ್ದರು. ಈ ಗ್ರಂಥಗಳನ್ನು ಪಾರಾಯಣ ಮಾಡುವಾಗ ಬಾಬಾರವರು ತಮ್ಮೊಂದಿಗೆ ಇರುತ್ತಾರೆಂಬ ಭಾವನೆ ಭಕ್ತರಿಗೆ ಇತ್ತು. ಒಂದು ಬಾರಿ ಕಾಕಾ ಮಹಾಜನಿಯವರು ಶ್ರೀ ಏಕನಾಥ ಭಾಗವತವನ್ನು ತೆಗೆದುಕೊಂಡು ಶಿರಡಿಗೆ ಬಂದರು. ಶ್ಯಾಮರವರು ಈ ಗ್ರಂಥವನ್ನು ತೆಗೆದುಕೊಂಡು ಮಸೀದಿಗೆ ಬಂದರು. ಆಗ ಬಾಬಾ ಪುಸ್ತಕವನ್ನು ಸ್ಪರ್ಶಿಸಿ ಅದರಲ್ಲಿನ ಸ್ವಲ್ಪ ಹಾಳೆಗಳನ್ನು ತಿರುವಿ ಹಾಕಿ, ಇದನ್ನು ನೀನೇ ಇಟ್ಟುಕೋ ಎಂದರು. ಶ್ಯಾಮರವರು ಅದು ತಮ್ಮದಲ್ಲವೆಂದು ತಿಳಿಸಿದಾಗ, ನಿನಗೆ ಇದರಿಂದ ಪ್ರಯೋಜನವಿದೆ, ನೀನೇ ಇದನ್ನು ಇಟ್ಟುಕೋ ಎಂದರು. ಕೆಲವು ದಿನಗಳ ನಂತರ ಮಹಾಜನಿಯವರು ಭಾಗವತದ ಮತ್ತೊಂದು ಪ್ರತಿಯನ್ನು ಬಾಬಾರವರ ಕೈಗಿತ್ತರು. ಬಾಬಾರವರು ಅದನ್ನು ಸ್ಪರ್ಶಿಸಿ, ಇದನ್ನು ಕಾಪಾಡು ಎಂದು ಹೇಳಿ ಹಿಂತಿರುಗಿದರು. ಇದನ್ನು ಗುರುಕೃಪೆಯಿಂದ ಮಹಾಜನಿಯವರು ಸ್ವೀಕರಿಸಿದರು. ಶ್ಯಾಮರವರು ಬಾಬಾರವರ ಅಂತರಂಗ ಭಕ್ತರಾಗಿದ್ದರು. ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂಬ ಮನಸ್ಸು ಬಾಬಾರವರಿಗಾಯಿತು. ಒಂದು ಸಲ ಸಂತ ರಾಮದಾಸರ ಶಿಷ್ಯರೊಬ್ಬರು ಶಿರಡಿಗೆ ಬಂದರು. ಪ್ರತಿದಿನ ಅವರು ಸ್ನಾನ, ಸಂಧ್ಯಾವಂದನೆಗಳ ನಂತರ ಶ್ರೀ ವಿಷ್ಣು ಸಹಸ್ರನಾಮ ಹಾಗೂ ಅಧ್ಯಾತ್ಮ ರಾಮಾಯಣಗಳನ್ನು